ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸುಲಭವಾಗಿ 6 ಎಳೆ ದಾರ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನಿಲ್ಲಿ ಒಂದೇ ಕಲರ್ ದಾರನ ತಗೊಂಡಿದ್ದೀನಿ ನೋಡಿ, 2 ರೋಲು ಒಂದೇ ಕಲರ್ ದಾರನ ತಗೊಂಡಿದ್ದೀನಿ. ಈ ರೀತಿಯಾಗಿ ನೀವು ದಾರನ ಮೊದಲಿಗೆ ತೆಕ್ಕೊಳ್ಳಿ ನೋಡಿ. ನೋಡಿ, 2 ದಾರದ ತುದಿಯನ್ನು ನೀವು ಮೊದಲಿಗೆ ಈ ರೀತಿಯಾಗಿ ನಾಟ್ನ ಹಾಕ್ಕೋಬೇಕು. ನಾಟ್ನ ಹಾಕಿ ಆದಮೇಲೆ ನೀವು ಈ ದಾರನ ಯಾವುದಾದ್ರೂ ಪ್ಲೇಟ್ಸ್ ಅಥವಾ ಬಾಕ್ಸ್ ಕ್ಯಾಪ್ ಇರುತ್ತಲ್ಲ ಅದ್ರ ಮೇಲೂ ಸುತ್ಕೋಬೋದು, ಅಥವಾ ಎಕ್ಸಾಮ್ ಪ್ಯಾಡ್ಗಳಿರುತ್ತಲ್ಲ ಅದ್ರ ಮೇಲೂ ಕೂಡ ಸುತ್ಕೋಬೋದು. ನೋಡಿ, ನಾನಿಲ್ಲಿ ಕ್ಯಾಪ್ ತಗೊಂಡಿದ್ದೀನಿ ನೋಡಿ, ಈ ರೀತಿಯಾಗಿ ಕ್ಯಾಪ್ನ ತಗೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಮೊದಲಿಗೆ 2 ಎಳೆ ದಾರನ ಒಂದೊಂದಾಗಿ ಸುತ್ಕೋಬೇಕು ನೋಡ್ಕೊಳ್ಳಿ. ಈ ರೀತಿಯಾಗಿ 2 ಎಳೆ ದಾರನೂ ಇಟ್ಕೊಂಡು ನೀವು ಈ ರೀತಿಯಾಗಿ ಸುತ್ಕೋಬೇಕು. ಹಾಗೆ ಇಲ್ಲಿ ಫುಲ್ ಸೀರೆಗೆ ನೀವು ಈ ರೀತಿಯಾಗಿ ದಾರನ ಸುತ್ಕೋಬೇಕಂದ್ರೆ ನೀವು ಒಂದು 100 ಅಥವಾ 120 ಸಲ ಸುತ್ಕೊಂಡ್ರೆ ಒಂದು ಸಿಂಪಲ್ ಡಿಸೈನ್ ಮಾಡ್ಕೋಬೋದು ನೋಡಿ. ಈ ರೀತಿಯಾಗಿ ದಾರನ ಕೈಯಲ್ಲಿಟ್ಕೊಂಡು ನೀವು ಕೌಂಟ್ನ ಮಾಡಿಕೊಂಡೇ ಸುತ್ಕೊಳ್ಳಿ. ಒಂದು 100 ಅಥವಾ 120 ಸುತ್ತನ್ನು ಈ ರೀತಿಯಾಗಿ ಸುತ್ಕೊಳ್ತಾ ಹೋಗಬೇಕು. ನೋಡಿ, ನಾನಿಲ್ಲಿ 120 ಸಲ ಸುತ್ಕೊಂಡಿದ್ದೀನಿ ನೋಡಿ. ಇಷ್ಟು ಅಗಲ ಇದೆ ಇದು. ನೀವು ಬೇಕಾದರೆ ನಾನು ಆಗಲೇ ಹೇಳಿರೋ ಥರ ನೀವು ಎಕ್ಸಾಮ್ ಪ್ಯಾಡಿಗೂ ಕೂಡ ಸುತ್ಕೋಬೋದು ನೋಡಿ. ಈ ರೀತಿಯಾಗಿ 120 ಎಳೆ ದಾರನ ಸುತ್ತಿ ಆದಮೇಲೆ ಮತ್ತೆ ಈ 2 ಎಳೆ ದಾರನ ಡಬಲ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ನೀವು ನೋಡಿ ಡಬಲ್ ಮಾಡಿಕೊಂಡ್ರೆ 4 ಎಳೆ ದಾರ ಆಗುತ್ತೆ. ಮತ್ತೆ ನಾಟ್ನ ಹಾಕ್ಕೊಳ್ಳಿ. ನಾಟ್ನ ಹಾಕಿ ಆದಮೇಲೆ ಇವಾಗ ಏನು ಸುತ್ಕೊಂಡಿರ್ತೀರೋ ಅದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಪಕ್ಕದಲ್ಲಿ ಇಟ್ಕೊಂಡು ಮತ್ತು ಇದನ್ನು ನೋಡಿ, ಈ ರೀತಿಯಾಗಿ ಇದು ಸಿಲ್ಕ್ ಥ್ರೆಡ್ನ ರೋಲರು, ನಾನು ಇದಕ್ಕೆ ಸುತ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಸುತ್ಕೊಂಡ್ರೆ ನಿಮಗೆ 4 ಎಳೆ ದಾರ ಆಗುತ್ತೆ. ಇವಾಗೇನು ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮೊದಲಿಗೆ ಏನು ಸುತ್ಕೊಳ್ತೀರೋ ಅದನ್ನು ಕೌಂಟ್ ಮಾಡಿಕೊಂಡ್ರೆ ಸಾಕು ನೋಡಿ. ಈ ರೀತಿಯಾಗಿ ನೀವು ಯಾವುದಾದ್ರೂ ಕಾರ್ಡ್ ಅಥವಾ ಈ ಥರ ರೋಲರ್ ಇದ್ದರೆ ನೀವು ರೋಲರ್ ಮೇಲೂ ಕೂಡ ಸುತ್ಕೊಳ್ತಾ ಹೋಗ್ಬೋದು ನೋಡಿ. ಈ ರೀತಿಯಾಗಿ ಇವಾಗ 4 ಎಳೆ ದಾರನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋದು ನೋಡಿ. ಈ ರೀತಿಯಾಗಿ ಬಿಗಿನರ್ಸು ಅಂದರೆ ಇವಾಗ ಯಾರು ಕ್ರೋಶಾ ವರ್ಕ್ ಕಲಿತಿರೋ ಅವರು ಈ ರೀತಿಯಾಗಿ ನೀವು 6 ಎಳೆ ದಾರನ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಆಗಲೇ 2 ಎಳೆ ದಾರನ ನಾನು ಸ್ಟಾರ್ಟಿಂಗಲ್ಲಿ ಏನು ನಾಟ್ನ ಹಾಕ್ಕೊಂಡಿದ್ನೋ ಅಲ್ಲಿವರೆಗೂ ದಾರ ಬರೋವರೆಗೂ ನಾನು ಸುತ್ಕೊಂಡಿದ್ದೀನಿ ನೋಡ್ಬೋದು. ಈ ಕಡೆ 4 ಎಳೆ ದಾರ ಇದೆ, ಈ ಕಡೆ 2 ಎಳೆ ದಾರ ಇದೆ. ಮತ್ತು ನಾನು ಈ ಎಲ್ಲ ದಾರನು ಜಾಯಿಂಟ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ಜಾಯಿಂಟ್ನ ಮಾಡಿಕೊಂಡು ಮತ್ತೆ ಒಂದು ನಾಟ್ನ ಹಾಕ್ಕೋಬೇಕು ನೋಡಿ. ನಾಟ್ನ ಹಾಕಿ ಆದಮೇಲೆ ನಿಮಗೆ 6 ಎಳೆ ದಾರ ಬರುತ್ತೆ ನೋಡ್ಬೋದು ನೋಡಿ. ಈ ರೀತಿಯಾಗಿ 6 ಎಳೆ ದಾರ ಮಾಡ್ಕೊಳ್ಳಿ. 6 ಎಳೆ ದಾರನ ಮಾಡಿಕೊಂಡು ಮತ್ತೆ ಸುತ್ಕೋಬೇಕು ನೋಡಿ. ಮತ್ತೆ ನಾನು ಇದನ್ನು ಇನ್ನೊಂದು ರೋಲರ್ಗೆ ಸುತ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ನಾಟ್ನ ಇಟ್ಕೋಬೇಕು. ನಾಟ್ನ ಇಟ್ಕೊಂಡು ಒಂದು 2 ರೌಂಡು ನೋಡ್ಕೊಳ್ಳಿ, ಒಂದು 2 ರೌಂಡು ಈ ರೀತಿಯಾಗಿ ಸುತ್ಕೋಬೇಕು ನೋಡಿ. ನೀವು ಈಸಿಯಾಗಿ ಈ ರೀತಿಯಾಗಿ 6 ಎಳೆ ದಾರನ ಮಾಡ್ಕೋಬೋದು ಕ್ರೋಶಾ ವರ್ಕ್ ಡಿಸೈನ್ಗೆ. ಅಕಸ್ಮಾತ್ ನಿಮಗೆ ಅರ್ಧ ಸೀರೆಗೆ ಖಾಲಿ ಆದ್ರೂ ನೀವು ಮತ್ತೆ 6 ಎಳೆ ದಾರನ ತಗೊಂಡು ಜಾಯಿಂಟ್ನ ಮಾಡ್ಕೊಳ್ತಾ ಕೂಡ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಷ್ಟೇ ಅಂತ ಮ್ಯಾಕ್ಸಿಮಮ್ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಡಿಸೈನ್ಗೂ ಬೇರೆ ಬೇರೆ ಲೆಂತಿಯಾಗಿ ದಾರ ಬೇಕಾಗುತ್ತೆ. ನಾನಿಲ್ಲಿ
ಒಂದು ಸ್ವಲ್ಪ ಅಂದರೆ 120 ಟೈಮ್ಸು ದಾರಾನ ಏನು ಸುತ್ಕೊಂಡಿದ್ನೋ ಅದು ಅರ್ಧ ಸೀರೆಗೆ ಅಥವಾ ಮುಕ್ಕಾಲು ಸೀರೆಗೆ ಖಾಲಿ ಆದರೆ ನಾನು ಮತ್ತೆ ಈ ರೀತಿಯಾಗಿ 6 ಎಳೆ ದಾರನ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ತೀನಿ. ಅಥವಾ ಸಾಕಾಗುತ್ತೆ ಅಂತ ಅಂದರೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೋದು ನೀವು ಡಿಸೈನ್ನ. ನೋಡಿ ಈ ರೀತಿಯಾಗಿ 6 ಎಳೆ ದಾರನ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಅಕಸ್ಮಾತು ನಾನು ಏನು ಪಿಂಕ್ ಕಲರ್ ದಾರನ ತಗೊಂಡಿದ್ನೋ 2 ರೋಲ್ ಇತ್ತಲ್ಲ, ನಿಮಗೆ ಒಂದೇ ರೋಲ್ ಇದ್ರೂ ಸಹ ನೀವು 1 ಎಳೆ ದಾರನ ಒಂದು ಸಲ ಮತ್ತು 1 ಎಳೆ ದಾರನ ಇನ್ನೊಂದು ಸಲ ಸುತ್ಕೊಳ್ತಾ ಹೋಗಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ಗಂಟಾಗಲಿ ಏನೇ ಆಗಲಿ ಆಗಲ್ಲ, ತುಂಬಾ ನೀಟಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಮತ್ತೆ ನಾನು ಏನು 4 ಎಳೆ ದಾರ ಮತ್ತು 2 ಎಳೆ ದಾರನ ಜಾಯಿಂಟ್ ಮಾಡಿಕೊಂಡು ಒಟ್ಟು 6 ಎಳೆ ದಾರನ ಈ ರೋಲರ್ಗೆ ಸುತ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ ಮತ್ತೆ ನಾನು ಏನು 4 ಎಳೆ ದಾರನ ನಾಟ್ ಮಾಡ್ಕೊಂಡಿದ್ನೋ ಅಲ್ಲಿವರೆಗೆ ತಗೊಬಂದಿದ್ದೀನಿ. ಇವಾಗ ಇದನ್ನು ಸಿಸರಿಂದ ಕಟ್ ಮಾಡ್ಕೊಳ್ತೀನಿ. ನೋಡಿ ಕಟ್ ಮಾಡಿ ಆದಮೇಲೆ ಇವಾಗ ಏನು 6 ಎಳೆ ದಾರನ ಸುತ್ಕೊಂಡಿದ್ದೀನೋ ಅದನ್ನು ಎಲ್ಲನೂ ಸೇರಿಸಿ ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದೆಳೆ ದಾರನೂ ಬಿಚ್ಕೊಂಡು ಹೋಗಬಾರ್ದು ಅಂಥೇಳ್ಬಿಟ್ಟು ನಾನು ನಾಟ್ನ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು ಈ ರೀತಿಯಾಗಿ ನೀವು 6 ಎಳೆ ದಾರನ ಈಸಿಯಾಗಿ ಸುತ್ಕೋಬೋದು. ತುಂಬಾ ನೀಟಾಗಿ ಬರುತ್ತೆ. ಎಲ್ಲೇ ಆಗಲಿ ಏನೇ ಒಂದೆಳೆ ದಾರನೂ ಮಿಸ್ ಆಗಲ್ಲ. ನೋಡಿ ಒಂದು ಲೆಂತು ಅಷ್ಟೇ, ಒಂದು ದೊಡ್ಡದು ಒಂದು ಚಿಕ್ಕದು ಹಿಂದೆ ಮುಂದೆ ಆಗಲಿ ಏನೂ ಆಗಲ್ಲ. ಈ ರೀತಿಯಾಗಿ ನೀವು 6 ಎಳೆ ದಾರನ ರೆಡಿ ಮಾಡ್ಕೋಬೋದು. ಹಾಗೆ ಆಗಲೇ ಹೇಳಿರೋ ಥರ ಎಷ್ಟು ಲೆಂತ್ ಅಂತ ಹೇಳೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ನೀವು ಒಂದು ಟ್ರೇ ತಗೊಳ್ತೀನಿ ಅಂದ್ರೂ 120 ಟೈಮ್ಸ್ ಸುತ್ಕೊಂಡ್ರೆ ಸಾಕು. ನಿಮಗೆ ಉಳಿತು ಅಂದರೆ ನೀವು ನೆಕ್ಸ್ಟ್ ಯಾವುದಾದ್ರೂ ಸೀರೆ ಬಂದ್ರೂ ಆ ಡಿಸೈನ್ಗೆ ದಾರನ ಯೂಸ್ ಮಾಡ್ಕೋಬೋದು. ಅಥವಾ ಅರ್ಧ ಸೀರೆಗೆ ನಿಮಗೆ ಡಿಸೈನ್ನ ಮಾಡಬೇಕಾದ್ರೆ ದಾರ ಖಾಲಿ ಆದರೆ ಮತ್ತೆ ನೀವು 6 ಎಳೆ ದಾರನ ಜಾಯಿಂಟ್ ಮಾಡಿಕೊಂಡು ನೀವು ಡಿಸೈನ್ನ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.